ರಾಷ್ಟ್ರಗೀತೆ ಜನಗಣಮನ ರೀತಿಯಂತೆ ಇನ್ನು ಮುಂದೆ ವಂದೇ ಮಾತರಂ ಗೀತೆಗೂ ಕೂಡ ಶಿಷ್ಟಾಚಾರ ಗೌರವ ಕಡ್ಡಾಯ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ರಾಷ್ಟ್ರಗೀತೆ ಜನಗಣಮನದಂತೆಯೇ ವಂದೇ ಮಾತರಂ ಗೀತೆ ಮೊಳಗುವಾಗ ಎಲ್ಲರೂ ಕೂಡ ಎದ್ದು ನಿಂತು ಗೌರವಿಸುವ ನಿಯಮವನ್ನು ತರೋಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ತಿಳಿದು ಬರ್ತಾ ಇದೆ. ಗೃಹ ಸಚಿವಾಲಯವು ಪ್ರಸ್ತುತ ವಂದೇ ಮಾತರಂಗೆ ಅದೇ ನಿಯಮಗಳು ಮತ್ತು ನಿಬಂಧನೆಗಳು ಅನ್ವಯವಾಗಬೇಕೇ ಎಂಬುದರ ಬಗ್ಗೆ ಚರ್ಚಿಸ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ 1971 ಪ್ರಸ್ತುತ ರಾಷ್ಟ್ರಗೀತೆಗೆ ಮಾತ್ರ ಅನ್ವಯಿಸುತ್ತೆ. ಸಂವಿಧಾನದ 51A ವಿಧಿಯು ನಾಗರಿಕರು ರಾಷ್ಟ್ರಗೀತೆಯನ್ನು ಗೌರವಿಸಬೇಕು ಅಂತ ಆದೇಶಿಸುತ್ತೆ. ಅದರಂತೆಯೇ ವಂದೇ ಮಾತರಂಗೂ ಕೂಡ ಗೌರವ ನೀಡಲು ಕೇಂದ್ರ ಚಿಂತಿಸ್ತಾ ಇದೆ. ಕೊಡಬೇಕು ಇದಕ್ಕೆ, ಯಾಕೆ ಯಾವಾಗಲೇ ಸಿಗಬೇಕಾದಂಥ ಮಾನ್ಯತೆ ಇದು. ಹಾಗೆ ನೋಡಿದರೆ ಫಸ್ಟ್ ಬಂದಿದ್ದೆ ರಾಷ್ಟ್ರಗೀತೆಯನ್ನಾಗಿ ವಂದೇ ಮಾತರಂ ಮಾಡಬೇಕು ಅಂತೇಳಿ, ಅದು ಅನೇಕ ರೀತಿಯಂಥ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತು. ಅದಾದ ನಂತರ ಜನಗಣಮನ ತಂದಿಟ್ರು. ಸೊ ಯಾಕೆ ವಂದೇ ಮಾತರಂ ವಿರೋಧ ಆಗಿದ್ದಾಗ ಏನಕ್ಕೆ ಮಾಡಬೇಕು? ಭಾಳಷ್ಟು ಜನ ವಿರೋಧ ಮಾಡ್ತಾರೆ. ಯಾಕೆ ಅಂತಂದಾಗ ಅದರಲ್ಲಿ ದೇವಿಯ ಆರಾಧನೆಯನ್ನ ಮಾಡ್ತಾರೆ. ಯಾಕೆ ಕಟ್ ಮಾಡಬೇಕು? ಏನಕ್ಕೆ ಕಟ್ ಮಾಡಬೇಕು? ಈ ದೇಶ ಮೂಲ ಇದ್ದಿದ್ದೇ ಅದೇ ಅಲ್ವಾ? ಯಾರಿಗೋ ಏನೋ ಆಗುತ್ತೆ ಅನ್ನೋಕ್ಕೋಸ್ಕರ ಅದನ್ನ ಕಟ್ ಮಾಡಬೇಕಾ? ಆಮೇಲೆ ಅದಾದ ನಂತರ ವಂದೇ ಮಾತರಂ ಅಲ್ಲಿರುವಂಥ ಪೂರ್ಣ ಪದ್ಯವನ್ನು ಎಷ್ಟು ಕಟ್ ಮಾಡಿ ಬಿಸಾಕ್ಲಾಯ್ತು? ಕಾಂಗ್ರೆಸ್ ಅವಧಿಯಲ್ಲಿ ಕೋಪ ಬರುತ್ತೆ ಕಾಂಗ್ರೆಸ್ನವರಿಗೆ. ಯಾಕೆ ಮಾಡಲಿಲ್ವಾ? ಯಾವ ವಿಚಾರಗಳನ್ನು ಕಟ್ ಮಾಡಿಲ್ಲ ನೀವು? ಯಾವ್ಯಾವ್ದು ಕಟ್ ಮಾಡಿಲ್ಲ? ಇದರಲ್ಲೂ ಹಾಗೆ ಮಾಡಿದಿರ. ದುರ್ಗೆಯನ್ನು ಆರಾಧಿಸುವಂಥದ್ದು, ಯಾಕಂದ್ರೆ ಮುಸ್ಲಿಮರಲ್ಲಿ ಇರುವಂಥದ್ದೇನು ಮೂರ್ತಿ ಆರಾಧನೆ ಇಲ್ಲ. ಸೊ ಹಾಗಾಗಿ ಅವ್ರಿಗೆ ಅದನ್ನು ಹೇಳೋಕ್ಕಾಗೋದಿಲ್ಲ, ಅದಕ್ಕೆ ಗೌರವ ಕೊಡೋಕ್ಕಾಗೋದಿಲ್ಲ. ನಾವು ಯಾಕೆ ತಲೆ ಬಾಗಬೇಕು ಅನ್ನೋ ಮನಸ್ಥಿತಿ ಇದು ತಂದಾಗ ಏನಾಗುತ್ತೆ ಈಗ? ಅದಕ್ಕೆ ಕಾಂಗ್ರೆಸ್ನವರು ವಿರೋಧ. ಅದು ಹೆಂಗೆ ತಂದು ಬಿಡ್ತೀರಾ ಅಂತ ಹೇಳಿ ಯಾವ್ದು ಬರುತ್ತೆ ಅಲ್ವಾ? ಏನು ಸಮಸ್ಯೆ ಈಗ ವಂದೇ ಮಾತರಂ ಆದರೆ ಅದಕ್ಕೂ ಗೌರವ ಕೊಡೋದ್ರಲ್ಲಿ ಏನು ಕಳ್ಕೊಳ್ತೀವಿ? ತಂದೆಗೆ ಗೌರವ ಕೊಟ್ಟರೆ ತಾಯಿಗೂ ಗೌರವ ಕೊಡಬೇಕಲ್ವಾ? ಒಬ್ಬರಿಗೆ ಕೊಡ್ತೀರಾ ಮನೆಯಲ್ಲಿ? ಇಬ್ಬರಿಗೂ ಸಮಾನವಾಗಿ ಕೊಡಬೇಕಲ್ಲ ಗೌರವ ಅಲ್ವಾ? ಮತ್ತೆ ಇನ್ನು ರಾಜ್ಯದಲ್ಲಿ 77ನೇ ಗಣರಾಜ್ಯೋತ್ಸವ ಸಡಗರ ಮನೆ ಮಾಡಿತ್ತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲ ಗೆಹ್ಲೋಟ್ ಧ್ವಜಾರೋಹಣವನ್ನು ನೆರವೇರಿಸಿದರು. ತೆರೆದ ಜೀಪ್ನಲ್ಲಿ ನಿಂತು ಗೌರವ ವಂದನೆಯನ್ನು ಸ್ವೀಕರಿಸಿದರು. ಮೊನ್ನೆ ವಿಶೇಷ ಜಂಟಿ ಅಧಿವೇಶನದಲ್ಲಿ ಗೆಹ್ಲೋಟ್ ಅರ್ಧಕ್ಕೆ ಭಾಷಣ ಮೊಟಕುಗೊಳಿಸಿದ ಬಳಿಕ ಇಂದಿನ ಗಣರಾಜ್ಯೋತ್ಸವದಲ್ಲಿ ಭಾಷಣ ಕುತೂಹಲಕ್ಕೆ ಕಾರಣವಾಗಿತ್ತು. ಇವತ್ತು ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ಸಂಪೂರ್ಣವಾಗಿ ಓದಿದ್ದಾರೆ. ಜೊತೆಗೆ ಸರ್ಕಾರದ 2.5 ವರ್ಷದ ಸಾಧನೆಯನ್ನು ಕೂಡ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದು ವಿಶೇಷ. ಅಲ್ಲದೆ ಗ್ಯಾರಂಟಿ ಬಗ್ಗೆ ಶ್ಲಾಘನೆ, ಬಿ ಖಾತಾಗೆ ಎ ಖಾತಾ ಭಾಗ್ಯ, ಅತ್ಯುತ್ತಮ ವೈದ್ಯಕೀಯ ಸೇವೆ, ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ಸೇರಿದಂತೆ 10 ಹಲವು ಸರ್ಕಾರದ ಕಾರ್ಯಕ್ರಮಗಳನ್ನು ಕೊಂಡಾಡಿದರು. ಇನ್ನು ರಾಜ್ಯಪಾಲರ ಸಂದೇಶದ ಬಳಿಕ ವಿವಿಧ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ವಿವಿಧ ಶಾಲಾ ಮಕ್ಕಳಿಂದ ನೃತ್ಯ ರೂಪಕ ಪ್ರದರ್ಶನವೂ ಕೂಡ ಇತ್ತು. ಇನ್ನು ಲೋಕಭವನದಲ್ಲಿ ಸಂಜೆ ರಾಜ್ಯಪಾಲರು ಆಯೋಜಿಸಿದಂತಹ ಚಹಾಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಸಿಎಂಗೆ ಡೌಟ್ ಇತ್ತು, ಅವ್ರನ್ನ ಇವತ್ತು ಓದ್ತಾರ ಇಲ್ಲೋ ಇಲ್ಲ. ನನಗೆ ಬಹಳ ಅಬ್ಸರ್ವ್ ಮಾಡಿದಾಗ ನಂಗೆ ಅನಿಸ್ತಾ ಇದೆ, ರಾಜ್ಯದಲ್ಲಿ ಸರ್ಕಾರವನ್ನ ನೀವೇನಾದ್ರೂ ಹೇಳಿಸಿ ಅವ್ರು ಹೊಗಳುವಂಥದ್ದಿದ್ರೆ ಹೊಗಳು ಬಿಡ್ತಾರೆ. ಅದಕ್ಕೆ ಹಿಂಜರಿಕೆ ಇಲ್ಲ. ಕೇಂದ್ರದವ್ರನ್ನ ತಗೊಳ್ಳೋ ವಿಚಾರದಲ್ಲಿ ಬಂದಾಗ ಮಾತ್ರ ಅಬ್ಜೆಕ್ಷನ್ ಬರುತ್ತೆ. ನೀವು ಮೊನ್ನೆ ಆಗಿದ್ದದೆ ಮನ್ರೇಗಾ ವಿಚಾರದಲ್ಲಿ ಬರೀ ಕೇಂದ್ರನ ಟೀಕಿಸೋ ಕೆಲಸ. ಕೇಂದ್ರವನ್ನ ಟೀಕೆ ಮಾಡೋದಾದ್ರೆ ನೋ, ನಿಮ್ಮನ್ನ ಹೊಗಳಬೇಕಾ? ಎಸ್, ಹೊಗಳಿ ಹೊಗಳಿ ಆಮೇಲೆ ನಿಮ್ಮನ್ನು ನೀವೇ ಮಾಡ್ಕೊಳ್ತೀರಲ್ರಪ್ಪ ರಾಜ್ಯ ಸರ್ಕಾರದವರೇ. ನಿಮ್ಮನ್ನು ನೀವೇ ಎಷ್ಟು ಹೊಗಳಿಸ್ಕೊಳ್ತಾ ಇದ್ರೆ ಮುಂದೆ ಏನ್ರಪ್ಪ ನಿಮ್ಮ ಕತೆ? ಅದಿರೋದು ಅವಕಾಶನೇ ಹಾಗಲ್ವಾ? ರಾಜ್ಯ ಸರ್ಕಾರ ಕೊಟ್ಟಿದ್ದನ್ನೇ ಅವ್ರು ಭಾಷಣ ಮಾಡಬೇಕು. ನಾನು ಇಲ್ಲ ಅನ್ನೋದಿಲ್ಲ. ಈಗ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳೋದೇನು, ಆಡು ಭಾಷೆಯಲ್ಲಿ ಅದೊಂದು ಹೇಳ್ಬಿಟ್ರೆ ಕಷ್ಟ ಅಲ್ವಾ? ಸುರೇಶ್ ಕುಮಾರ್ ಅವ್ರು ಹೋಗಿ ಪೋಸ್ಟರ್ ಅಂಟಿಸಿದ್ರಲ್ಲ, ಮತ್ತೆ ನಮ್ಮ ಮನೆಗೂ ಬಂದು ಅಂಟಿಸ್ಕೊಂಡ್ಸರ್ ಎಲ್ಲರೂ. ಹೇಳಕ್ ಬರಲ್ಲ ಇವ್ರದ್ದು, ಆದ್ರೂ ಹೇಳ್ತೀನಿ, ಅಂಟಿಸಿ, ಎಂತ ಸಮಸ್ಯೆ ಇಲ್ಲ. ಅಲ್ಲ, ದ್ವೇಷ ಭಾಷಣ ಇನ್ನೂ ಕಾಯ್ದೆ ಆಗಿಲ್ವಲ್ಲ. ಹೊಗಳಿ ಹೊಗಳಿ ಈ ತರ ಮಾಡಿಟ್ಬಿಟ್ರೆ ರಾಜ್ಯ ಸರ್ಕಾರಗಳಿಗೆ ಆಮೇಲೆ ಕೊಂಬಂದ್ಬಿಡುತ್ತೆ. ಅಷ್ಟೊಂದು ಹೊಗಳಿಸ್ಕೋಬಾರ್ದು. ನಿಮ್ಮ ಕೆಲಸವನ್ನು ನೀವು ಮಾಡಿ. ಆಮೇಲೆ ಆ ಬಿ ಖಾತಾಯಿಂದ ಎ ಖಾತೆಗೆ ಮಾಡಿಟ್ಟಿದ್ದೀರಾ, ಎಷ್ಟು ಸಕ್ಸಸ್ ಆಗಿದೆ ಅದರಲ್ಲಿ? ನೀವು ಮಾಡಿರುವಂಥ ಪರ್ಸೆಂಟೇಜ್ ಎಷ್ಟು ಇಟ್ಟಿದ್ದೀರಾ? ಕಡಿಮೆ ಇಡಿ. ತುಂಬಾ ಜನ ಹೋಗ್ತಾರೆ, ಮಾಡಿಸ್ಕೊಳ್ತಾರೆ ಅದನ್ನ. ಅಲ್ಲ, ಈಗ ಆಲ್ಮೋಸ್ಟ್ 100 ದಿನ ಮುಕ್ತಾಯದ ಹಂತಕ್ಕೆ ಬಂದಿದೆ. ಎಕ್ಸ್ಟೆಂಡ್ ಮಾಡ್ಬೋದೇನೋ, ಆದ್ರೆ ಒಂಚೂರು ಪರ್ಸೆಂಟೇಜ್ ಕಡಿಮೆ ಮಾಡ್ಬೇಕು ತಾನೇ. ಅದನ್ನ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ. ಇಷ್ಟ ದಿನದಲ್ಲೇ ಆಲೋಚನೆ ಬರಲಿಲ್ಲ, ಈಗ ಮಾಡ್ತಾರ? ಕಾಸಿಲ್ಲ, ತುಂಬಬೇಕಲ್ವಾ? ನೀವು ಹಿಂಗಂದ್ಬಿಟ್ರೆ ಅದು ಜನಪರ ಕಾರ್ಯಕ್ರಮ ಅಂತ ಹೇಳ್ತಿದ್ದಾರೆ. ಖಜಾನೆ ತುಂಬುವಂತದ್ದಾದ್ರೆ ನಿಮ್ಗೆ ಹಂಗ್ ಮಾಡ್ಬಿಟ್ರೆ ಅಲ್ಲ, ಅದು ಜನಪರ ಕಾರ್ಯಕ್ರಮ ಅಂತೆ, ಅದು ಅಲ್ವಾ? ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆಗೋ ಇವರ ದಂಗೆ ಎಬ್ಸೋರು, ಚಪ್ಪಲಿ ಲೋಡ್ಸೋರು, ನಗರಸಭೆಗೆ ಬೆಂಕಿ ಇಡೋರು ಓಹೋ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡಗೆಲ್ಲ ಕರೆ ಮಾಡಿದ್ರು, ಧಮಕಿ ಎಲ್ಲ ಹಾಕಿದ್ರು, ಬಂಧನದ ಭೀತಿ ಎಲ್ಲ ಎದುರಿಸ್ತಾ ಇದ್ರು. ಪೊಲೀಸರ ಕೈಗೆ ಸಿಗದೆ ಊರೂರಲ್ಲಿತ್ತು. ಪೊಲೀಸರ ಕೈಗೆ ಸಿಗದೆ ಏನಿಲ್ಲ, ಎಲ್ಲ ಗೊತ್ತಿತ್ತು ಅನಿಸುತ್ತೆ. ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ರು. ಆ ಕಡೆಗೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ನೋಡ್ತಾ ಇದ್ರು. ನಿರೀಕ್ಷಣಾ ಜಾಮೀನು ಸಿಗಲಿಲ್ಲ. ಹಾಗಾಗಿ 2-3 ಸಲ
ಹೋದರು ಕೋರ್ಟಿಗೆ, ವಜಾನು ಮಾಡಿ ನನ್ನ ಮೇಲಿರೋ FIR ಅಂತೇಳಿ ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. 13 ದಿನದಿಂದ ಅಲೆಮಾರಿ ಅಂತೆ, ಏನೂ ಅಲೆಮಾರಿ ಇಲ್ಲ, ಎಲ್ಲೋ ಒಂದು ಕಡೆಗೆ ಇರ್ತಾರೆ, ಯಾರೋ ಒಬ್ಬರು ಅವರಿಗೆ ರಕ್ಷಣೆಯನ್ನು ಕೊಟ್ಟಿರ್ತಾರೆ. ಆಮೇಲೆ ಸಮಸ್ಯೆ ಆಗ್ಬಿಡುತ್ತೆ, ಇನ್ನು ಜನ ಚೀತು ಅಂತಾರಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ರಪ್ಪ ಅಂತ ಕಳಿಸಿದ್ದಾರೆ. ಕಾರ್ ಟ್ರ್ಯಾಕ್ ಮಾಡಿದ್ರಂತೆ, ಏನೋ ಪಾಪ ಬಲೆ ಬೀಸಿದ್ರಂತೆ ಪೊಲೀಸರು. ಹೌದಾ, 13 ದಿನ ಬೇಕಾಯ್ತಾ ನಿಮ್ಮ ಬಲೆಗೆ ಮೀನು ಬೀಳೋಕ್ಕೆ? ಮಂಗಳೂರು ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಎಸ್ಕೇಪ್ ಆಗಿದ್ರಂತೆ. ಚಿಕ್ಕಬಳ್ಳಾಪುರದ ಪೊಲೀಸರಿಗೆ ಕೇರಳದಲ್ಲಿ 2 ಮೂರಿ ಕಟ್ಟಿದಾರಂತೆ, 2 ಮೂರಿ. ಎಲ್ಲಿಂದ ಅರೆಸ್ಟ್ ಮಾಡ್ತಾರೋ ಏನು ಕತೆನೋ. ಫೈನಲಿ ಅವರೇ ಅರೆಸ್ಟ್ ಆದ್ರು, ಇವ್ರು ಅರೆಸ್ಟ್ ಮಾಡಿದ್ರು, ಅಥವಾ ಜಾಮೀನು ನಿರಾಕರಣೆ ಆಗಿದ ತಕ್ಷಣಕ್ಕೆ ಆಗ್ಬಿಟ್ರೆ ಅವಾಗ ಈ ಏನು ಅನುಮಾನ ಇತ್ತಲ್ಲ ಅದು ನಿಜ ಆಗ್ಬಿಡುತ್ತೆ ಅಂತ 1-2 ದಿನ ಹಂಗೆ ಕಾಲಹರಣ ಮಾಡಿದ್ದಾರೆ ಅಷ್ಟೇ. ಇನ್ನೇನು ಇಲ್ಲ ಇದರಲ್ಲಿ ಕತೆ. ನಿಮಗೆ ಅಲ್ಲಿದ್ದಂಥ ಆಸಕ್ತಿ, ನಾನು ಮೊನ್ನೆಯಿಂದನೂ ಹೇಳ್ತೀನಿ, ಬೆಳಗಾವಿಯಲ್ಲಿದ್ದಂಥ ಮೇಡಮ್ ಅವರಿಗೆ ಬೈದಾಗ CT ರವಿಯವ್ರನ್ನ ಅರೆಸ್ಟ್ ಮಾಡ್ಕೊಂಡು ರಾತ್ರಿ ಎಲ್ಲ ಸುತ್ತಾಡಿಸಿದ್ರಲ್ಲ, ಇಲ್ಲಿ ಏನ್ ಮಾಡ್ಬೇಕಾಗಿತ್ತು ಈ ವ್ಯಕ್ತಿನ? ತಕ್ಷಣಕ್ಕೆ ಬಂಧನಕ್ಕೆ ಒಳಪಡಿಸ್ಬೇಕಿತ್ತು, ಯಾಕೆ ಮಾಡಲಿಲ್ಲ? ಆಮೇಲೆ ಅವರು FIR ಯಾವ್ದನ್ನ ಹಾಕ್ಬೇಕು ಸೆಕ್ಷನ್ ಅನ್ನೋ ಯೋಚನೆಯಲ್ಲಿ ಇದ್ರಲ್ಲ, ಹಂಗಾಗಿ ಸ್ವಲ್ಪ ಕನ್ಫ್ಯೂಷನ್. ಏನ್ ಮಾಡಬೇಕು ಏನಿಲ್ಲ ಅಂತೇಳಿ ನೋಡಿ. ಬೇಕಿದ್ರೆ ಇದೆಲ್ಲ ಆದ್ಮೇಲೆ ಅವ್ರಿಗೊಂದು ಗೌರವವನ್ನ ಸಲ್ಲಿಸ್ತಾರೆ, ಕೆಲವು ನಾಯಕರ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಕೆಲವು ಸ್ಥಾನಮಾನಗಳು ಸಿಗುತ್ತೆ. ನಾನು ಅವತ್ತು ಹೇಳಿದ್ದೀನಿ, DJ ಹಳ್ಳಿ KJ ಹಳ್ಳಿಯಲ್ಲಿ ಮೊದಲನೇ ಆರೋಪಿಗೆ ಏನು ಸ್ಥಾನಮಾನ ಇದೆ, ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ, ಯಾರು ಹಿಂದೆ ಇರ್ತಾರೆ, ತೆಗೆದು ನೋಡಿ ಫೋಟೋಗಳಲ್ಲಿ ವಿಡಿಯೋಗಳೆಲ್ಲ ಹಿಂದೆ ಕಾಣಿಸ್ಕೊಳ್ತಿರ್ತಾರೆ, ಯಾರ್ಯಾರು ಹಿಂದೆ ಅಂತ ಹೇಳಿ. ಇವತ್ತು ಹಂಗೆ ಇರ್ತಾರೆ ಅಷ್ಟೇ, ಸ್ವಲ್ಪ ದಿನ ಮರೆಯೋವರೆಗೂ. ಫೇಮಸ್ ಬೇರೆ ಆದ್ರೆ ಈಗ ಅವರು ಇಷ್ಟು ದಿನ ಗೊತ್ತಿರಲಿಲ್ಲ ಹೆಸರು, ಸಿಕ್ಕಾಬಟ್ಟೆ ಆಗ್ಬಿಟ್ರು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕರ್ನಾಟಕ ಗಡಿಯಲ್ಲಿ 400 ಕೋಟಿ ಹಣವಿದ್ದಂಥ ಕಂಟೈನರ್ ಹೈಜಾಕ್ ಪ್ರಕರಣದಲ್ಲಿ ಬಗೆದಷ್ಟು ಸ್ಫೋಟಕ ಅಂಶ ಬಯಲಾಗ್ತಿದೆ ಅಂತೆ. ಮಹಾರಾಷ್ಟ್ರ SIT ತಂಡ ತನಿಖೆ ಚುರುಕುಗೊಳಿಸಿದ್ದಾರೆ. 2 ಕಂಟೈನರ್ಗಳನ್ನು ಹೈಜಾಕ್ ಮಾಡಿದ ಕೇಸ್ನಲ್ಲಿ ಕಿಂಗ್ ಪಿನ್ ಕಿಶೋರ್ ಸೇರಿ ಇವರಿಗೆ 6 ಆರೋಪಿಗಳನ್ನು ಬಂಧಿಸಿದ್ದಾರೆ. ಆದರೆ ಹಣ ತುಂಬಿದ ಕಂಟೈನರ್ ಲಾರಿಗಳು ಮಾತ್ರ ಪತ್ತೆಯಾಗಿಲ್ವಂತೆ. ಇನ್ನು ದುಡ್ಡು ಯಾರಿಗೆ ಸೇರಿದ್ದು, ಎಲ್ಲಿಂದ ಎಲ್ಲಿಗೆ ಸಾಗಿಸಲಾಗ್ತಾ ಇತ್ತು ಅನ್ನೋ ಗೊಂದಲ ಅಂತೆ. ಗುಜರಾತ್ನ ಪವರ್ಫುಲ್ ರಾಜಕಾರಣಿ ಹೆಸರಂತೆ. ಕಿಂಗ್ ಪಿನ್ ಕಿಶೋರ್ ಮತ್ತು ಜಯೇಶ್ ಎಂಬಾತ ಮಾತನಾಡಿರೋ ಆಡಿಯೋ ಹೀಗಿದೆ. ಆಡಿಯೋದಲ್ಲಿ ಗುಜರಾತ್ನ ರಾಜಕಾರಣಿಗೆ ಸೇರಿದ ಹಣ ಅನ್ನೋ ವಿಚಾರ ಬಯಲಾಗಿದೆ. ಈ ಮಧ್ಯೆ ಗೋವಾದಿಂದ ನೋಟ್ ಎಕ್ಸ್ಚೇಂಜ್ಗೆ ತೆಗೆದುಕೊಂಡು ಹೋಗಲಾಗ್ತಿತ್ತಂತೆ. ಇದರ ಜವಾಬ್ದಾರಿಯನ್ನು ಮತ್ತೋರ್ವ ಆರೋಪಿ ವಿರಾಟ್ಗೆ ಕಿಶೋರ್ ಕೊಟ್ಟಿದ್ದರಂತೆ. ವಿರಾಟ್ ಸಹಚರರು ಹಣ ಸಾಗಾಟದ ವೇಳೆ ಹಣದ ಸಮೇತ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾರಂತೆ. ಬಂಧನವಾಗಿರುವ ಕಿಂಗ್ ಪಿನ್ ಕಿಶೋರ್ ಸಾವಳೆ ಬರೀ ಮಧ್ಯವರ್ತಿಯ ಕೆಲಸ ಮಾಡಿದ್ನಾ ಅನ್ನೋ ಪ್ರಶ್ನೆಗಳಿಗಿದೆ. ಪೊಲೀಸರು ಹುಡುಕ್ತಾ ಇದ್ದಾರೆ, ಮಹಾರಾಷ್ಟ್ರ ಪೊಲೀಸರೆಲ್ಲ. ಇನ್ನು ಈ ಪ್ರಕರಣದಲ್ಲಿ ಕರ್ನಾಟಕ ಪೊಲೀಸರು ಭಾಗಿಯಾಗಿದ್ದಾರಾ ಅನ್ನೋ ಆಡಿಯೋ ಒಂದು ಕೂಡ ತೀವ್ರ ಸಂಚಲನ ಸೃಷ್ಟಿ ಮಾಡಿದೆ. ಕಾರಣ ಅದರಲ್ಲಿರೋದ್ರಿಂದ ಪಾಪ ನಮ್ಮ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ಇಲ್ಲ ರೀ ಅಂಥದ್ದೇನೂ ಇಲ್ಲ ಅಂದಿದ್ದಾರೆ. ಇನ್ನು 400 ಕೋಟಿ ರಾಬರಿ ಪ್ರಕರಣದಲ್ಲಿ ರಾಜಕೀಯ ಕೆಸರ ಚಾಟ ಜೋರಾಗ್ತಾ ಇದೆ. ಆಗಲೇಬೇಕಲ್ಲ, ಕಾಸಲ್ವಾ? ಮಹಾರಾಷ್ಟ್ರ ಸರ್ಕಾರದವರು SIT ಮಾಡಿದ್ದಾರೆ. ಅದರ ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅದ್ರ ಮೇಲೆ, ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ ಇದೆ. ಮಾಹಿತಿಗಳು ನಮಗೂ ಸ್ವಲ್ಪ ಬಂದಿದೆ, ಆದ್ರೆ ಆ ಮಾಹಿತಿಗಳಲ್ಲಿ ಕೂಡ ಬಹಳ ಕನ್ಫ್ಯೂಷನ್ ಇದೆ. ಅದಕ್ಕೆ ನಮ್ಮ DG ಅವರು, ಮಹಾರಾಷ್ಟ್ರ DG ಅವರಿಗೆ ಮಾತನಾಡಿದ್ದಾರೆ. ಕೆಲವಷ್ಟು ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ನಮಗೆ ಮೇಲ್ನೋಟಕ್ಕೆ ನಮಗೆ ಇಲ್ಲಿವರೆಗೂ ಮಾಹಿತಿ ಬಂದಿರೋ ಪ್ರಕಾರ ನಮ್ಮವರು ಯಾರು ಕೂಡ ಭಾಗಿಯಾಗಿಲ್ಲ. ಅದು ಯಾರ್ದು ಏನು ಅಂತ ಗೊತ್ತಿಲ್ಲ. ಸುದ್ದಿವಾಹಿನಿಗಳಲ್ಲಿ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ, ಮಹಾರಾಷ್ಟ್ರ ಲಿಂಕ್ ಇದೆ, ಗೋವಾ ಲಿಂಕ್ ಇದೆ. 3ರಲ್ಲೂ ಕೂಡ ಯಾರ ಸರ್ಕಾರ ಇರೋದು, ಅದು ಯಾರ್ದಿದೆ ಅಂತ ತನಿಖೆ ಆಗ್ಲಿ. ಮತ್ತೆ ದೊಡ್ಡದಾಗಿ ಡಿಮಾನಿಟೈಸೇಷನ್ ಅಂತ ಪ್ರಧಾನ ಮಂತ್ರಿಗಳು ಊರೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ರಿ. ಮತ್ತೆ ಬಿಜೆಪಿ ಶಾಸಕರು ಇಲ್ಲಿನವರು, ಕರ್ನಾಟಕದವರು, ಇದು ತಿರುಪತಿಗೆ ಹೋಗ್ತಾ ಇದ್ರು, ಚುನಾವಣೆಗೆ ಬಳಸಬೇಕಾಗಿದೆ ಅಂತ ಗೊತ್ತಿದೆ. ಅವ್ರಿಗೆ ಹೆಂಗ್ ಮಾಹಿತಿ ಇದೆ? ಪ್ರಧಾನ ಮಂತ್ರಿ ಅವರ ಭಾಷಣ ಜೆನ್ಜಿ ಅವರಿಗೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನೋಡ್ಲಿಕ್ಕೆ ಟೈಮ್ ಇದೆ. ನೋಡಿ, ಸುಮ್ಮನೆ ಏನೇನೋ ಆರೋಪಗಳು ಮಾಡ್ಕೊಂಡು ಉತ್ತರ ಕೊಡೋಕ್ಕಾಗೋದಿಲ್ಲ. ಅದು ಏನು ಅಂತ ನನಗೆ ಪೂರ್ತಿ ಮಾಹಿತಿನೂ ಕೂಡ ಇಲ್ಲ. ಈಗ ಅದಕ್ಕೋಸ್ಕರ ಇವತ್ತು ಕೇಂದ್ರ ಏಜೆನ್ಸಿಗಳು ಈಗೆಲ್ಲ BJPಯ ಆದೇಶದ ಪ್ರಕಾರ ಅವರೆಲ್ಲ ಕೂಡ ನಡೀತಾ ಇದ್ದಾರೆ. ಅದರಿಂದ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ನಿರಾಧಾರವಾಗಿ ಮಾತಾಡ್ತಕ್ಕಂಥದ್ದು ನಾನು ಅದಕ್ಕೇನು ಉತ್ತರ ಕೊಡೋಕೆ ಹೋಗಲ್ಲ. ಏನು RBI ಹಣನ, ಏನು SBI ಹಣನ, ಅಥವಾ ಯಾರ್ದಾದ್ರೂ ಖಾಸಗಿ ಹಣನ, ಯಾವ ಕಡೆಯಿಂದ ಬರ್ತಾ ಇತ್ತು, ಎಲ್ಲಿಗೆ ಹೋಗ್ತಾ ಇತ್ತು, ಫಡ್ನವೀಸ್ ಅವರಿಗೆ ಏನಾಗಿತ್ತು, ಇವತ್ತು ಪತ್ರ ಬರೀತಾ ಇದ್ದಾರೆ. ಯಾಕೆಂದರೆ ಖಾಸಗಿಯಾಗಿ ಅವನು ಒಬ್ಬ ಹೋಗಿ ದೂರು ಕೊಟ್ಟಿದ್ದಾನೆ ಅಂತೇಳಿ ಹೇಳಿ ಕರ್ನಾಟಕ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದಿದ್ದಾರೆ. ಎಲ್ಲಾ ಚುನಾವಣೆಗಳಿಗೂ ಕಾಂಗ್ರೆಸ್ ಕರ್ನಾಟಕದಿಂದಲೇ ಹಣ ಕಳಿಸೋದು. ಈಗ ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ 3 ಕಾಸಿಲ್ಲ ಅವ್ರಿಗೆ. ಅದರಿಂದಾಗಿ ಎಲ್ಲಿ ಅಧಿಕಾರದಲ್ಲಿದ್ದಾರೋ ಅಲ್ಲಿ ಲೂಟಿ ಮಾಡಿತಾ ಇದ್ದಾರೆ. ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಈಗ ಸರ್ಕಾರ.
ಅಲ್ಲಿ ಗೃಹ ಸಚಿವರು ಕೆಲವು ವಿಷಯಗಳಲ್ಲಿ ಹೆಂಗೆ ಅಂತಂದ್ರೆ ಅದು ಪೊಲೀಸರು ತನಿಖೆ ನಡೀತಾ ಇದೆ, ಪೊಲೀಸರು ನೋಡ್ಕೊಳ್ತಾರೆ, ನಾವು ಇಂಟರ್ಫಿಯರ್ ಆಗಲ್ಲ, ನಮಗೆ ತನಿಖೆ ಹಂತದಲ್ಲಿ ಮಾತಾಡಲ್ಲ ಅಂತೆಲ್ಲ ಹೇಳ್ತಾರೆ. ಈ ವಿಷಯದಲ್ಲಿ ಹಾಗಾದ್ರೆ ರಾಜ್ಯ ಪೊಲೀಸರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಒಳನೋಟಕ್ಕೆ ಅದು ಹೇಗೆ ಹೇಳಕ್ಕಾಗತ್ತೆ? ಆ ಒಂದು ವಿಶ್ವಾಸದಲ್ಲಿ ಹೇಳಿರ್ಬೋದು, ನಮ್ಮ ರಾಜ್ಯ ಪೊಲೀಸರ ವಿಶ್ವಾಸದಲ್ಲಿ. ಬಟ್ ನಂಬಕ್ ಬರೋಲ್ಲ. ಈಗ ಯಾವ ರಾಜ್ಯಗಳಿಗೂ ಗೊತ್ತಿಲ್ವಲ್ಲ ಯಾರ್ಯಾರ ಪಾತ್ರ, ಈಗ ಅಷ್ಟೇ ಗೊತ್ತಾಗ್ತಾ ಇದೆ. ನಂಗೆ ಅದೆಲ್ಲದಕ್ಕಿಂತಲೂ ಮೂಲವಾಗಿರುವಂತ ಪ್ರಶ್ನೆ ಏನು ಗೊತ್ತಾ, ಅತ್ಯಂತ ಮೂಲವಾಗಿರೋ ಪ್ರಶ್ನೆ, ಹೆಣನ ಇಲ್ಲದೆ ಕೊಲೆ ಮಾಡಿದ್ ಯಾರು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೆಣನೇ ಇಲ್ಲ, ಹೆಣ ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ಹಣದ ವಿಚಾರ ಹೇಳ್ತಾ ಇಲ್ಲ ನಾನು. ಹೆಣನೇ ಇಲ್ಲದೆ ಕೊಲೆ ಮಾಡಿದ್ಯಾರು, ಕೊಲೆ ಮಾಡಿದ್ಯಾರು ಅಂತ ಹೇಳಿ. ಅರೆ ಬಾಡಿ ಸಿಗಬೇಕಲ್ಲ ನಿಮಗಿಲ್ಲಿ, ಹಣ ಸಿಗಬೇಕಲ್ಲ. ಹಣನೇ ಸಿಗದೇನೆ ನಿಮಗೆ ಹಣ ಯಾರದ್ದು ಏನು ಎತ್ತ, ಒಂದು ಆಡಿಯೋ ಲಿಂಕ್ ಅನ್ನ ಇಟ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೀರಾ ನೀವು. ಒಬ್ಬರ ದೂರು ಮತ್ತೆ ಒಂದು ಆಡಿಯೋ ಲಿಂಕ್. ಈಗಿರುವಂಥ ಇದರಲ್ಲಿ ಕಂಟೈನರ್ಗಳಲ್ಲೆಲ್ಲ ಈ ರೀತಿ ದುಡ್ಡನ್ನು ಸಾಕ್ಸಕ್ಕಾಗತ್ತಾ? ಆಮೇಲೆ 2,000 ರೂಪಾಯಿ ನೋಟುಗಳ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ, ಎಕ್ಸ್ಚೇಂಜ್ ಮಾಡಕ್ಕೆ ಈಗಲೂ ಅವಕಾಶ ಇದೆಯಾ? ಅದೇ ಎಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ, ಯಾರು ಎಕ್ಸ್ಚೇಂಜ್ ಮಾಡ್ತಾ ಇದ್ರು? RBI ಏನಾದರೂ ಅವಕಾಶ ಇದೆಯಾ? 2,000 ರೂಪಾಯಿ ನೋಟನ್ನು ತಗೊಂಡೋಗಿ, ಅದು ಕೂಡ 400 ಕೋಟಿಯನ್ನು ತಗೊಂಡೋಗಿ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು? ನಿಜವಾಗ್ಲೂ ಕೂಡ ಇದೆಯಾ ಅಥವಾ ಸೃಷ್ಟಿಯನ್ನ ಮಾಡಿರೋದಾ? ಯಾಕೋ ಅನುಮಾನ ಎಡೆ ಮಾಡಿಕೊಡುತ್ತೆ ಇದು. ಸುಮ್ಮನೆ ಬರ್ತಾ ಇದೆ. ಅದು ಫಸ್ಟ್ ದುಡ್ಡು ಸಿಗಲಿ, ದುಡ್ಡು ಸಿಕ್ಕ ಮೇಲೆ ಏನ್ ಕತೆ ಅನ್ನೋದನ್ನ ನೋಡೋಣ. ಅಲ್ಲಿವರೆಗೂ ಹೆಂಗ್ ಗೊತ್ತಾಗತ್ತೆ ನಿಮಗೆ? ಸುಮ್ಮನೆ ಅಲ್ಲಿ ಇಲ್ಲಿ ಆಮೇಲೆ ಡಿಮಾನಿಟೇಷನ್ ಬಗ್ಗೆ ಹೇಳ್ತಾ ಇದ್ರು, ಕರೆಕ್ಟ್. ಅದು ಆ ವಿಚಾರದಲ್ಲಿ ಸಿಕ್ಕಿಲ್ಲ, ಕಡೆಗೆ 400 ಕೋಟಿ ಹಣ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಊಹಾತ್ಮಕವಾಗಿರುವಂತ ಮಾತನಾಡೋದು ಬೇಡ ಅಂತ ಎಲ್ಲಿರುವಂತ ರಾಜಕಾರಣಿಗಳು ಒಂದಿಷ್ಟು ಹೇಳ್ತಾ ಇದ್ರಲ್ಲ, ಏನಾಯ್ತ್ರಿ ನೋಟ್ ರದ್ದಿನಿಂದಾಗಿ ದುಡ್ಡೇ ಸಿಕ್ಕಿಲ್ಲ ಹೇಳಕ್ಕೇನು. ಇನ್ನು ಮನ್ರೇಗಾ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಧ್ಯೆ ಜಟಾಪಟಿ ಜೋರಾಗ್ತಾ ಇದೆ. ಮನ್ರೇಗಾ ಯೋಜನೆಯ ಹೆಸರು ಬದಲಾವಣೆ ಹಾಗೂ ಯೋಜನೆಯಲ್ಲೂ ಸಾಕಷ್ಟು ಬದಲಾವಣೆ ಮಾಡಿರುವುದನ್ನು ಖಂಡಿಸಿ ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ರಣಕಹಳಿಯನ್ನು ಮೊಳಗಿಸಿದೆ. ಇದರ ಭಾಗವಾಗಿ ನಾಳೆ ರಾಜ್ಯದಲ್ಲೂ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ. ಎಲ್ಲಾ ಜಿಲ್ಲಾ ಕೇಂದ್ರ ಸೇರಿದಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಬೃಹತ್ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದೆ. ನಾಳೆ ಬೆಳಗ್ಗೆ 10:30ಕ್ಕೆ ಹೋರಾಟ ಆರಂಭವಾಗುತ್ತೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ. ಮನ್ರೇಗಾ ರದ್ದು ಖಂಡಿಸಿ ಫ್ರೀಡಂ ಪಾರ್ಕ್ನಿಂದ ಲೋಕಭವನ ಚಲೋವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಜಿರಾಮ್ಜಿ ವಿರುದ್ಧ ವಿಶೇಷ ಅಧಿವೇಶನ ಕರೆಯಲಾಗಿದ್ದು ಜನವರಿ 29, 30 ಹಾಗೂ 31 3 ದಿನಗಳ ಕಾಲ ಸಂಪೂರ್ಣವಾಗಿ ಮನ್ರೇಗಾ ಮೇಲೇನೆ ಸದನದಲ್ಲಿ ಚರ್ಚೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ವಿಸ್ತೃತ ಚರ್ಚೆ ಬಳಿಕ ಸದನದಲ್ಲೇ ಖಂಡನಾ ನಿರ್ಣಯ ಮಂಡಿಸಿ ಅಂಗೀಕರಿಸಲು ಸರ್ಕಾರ ಮುಂದಾಗಿದೆ. ಇತ್ತ ಕೇಂದ್ರ ಸರ್ಕಾರದ ನಡೆಗೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಆಕ್ರೋಶವನ್ನು ಹೊರಹಾಕಿದರು. ಯಾರು ಸುರ್ಜೇವಾಲಾ ಬರಬಹುದು. ನಾಳೆ ಬೆಳಗ್ಗೆ ರಾಜಭವನ್ಗೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಾವು ವಿಧಾನಸೌಧದಲ್ಲೂ ಕೂಡ ನಾವು ಇದನ್ನ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮತ್ತು ನಮ್ಮ ನಿರ್ಣಯವನ್ನು ಮಾಡುವಂತ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು ಸಜ್ಜಾಗಿದ್ದೇವೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಬುಡಮೇಲು ಮಾಡಿ ಬಡವರಿಗೆ ಜೀವನ ಆಧಾರವಾಗಿದ್ದಂತಹ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕಸಿದುಕೊಳ್ತಾ ಇರೋದು ಕೂಡ ಇದು ಅನ್ಯಾಯದ ಮುಂದುವರೆದ ಭಾಗ ಆಗಿದೆ. ಈ ಒಕ್ಕೂಟ ವ್ಯವಸ್ಥೆ ಭದ್ರವಾಗಿರಬೇಕು. ಭಾರತ ದೇಶ ಇನ್ನಷ್ಟು ಮುಂದುವರಿಬೇಕು ಅಂತ ಹೇಳಿದ್ರೆ ಪ್ರಗತಿಪರ ರಾಜ್ಯಗಳಿಗೆ ಪ್ರೋತ್ಸಾಹ ಮಾಡಬೇಕೇ ಹೊರತು ಸುಳ್ಳು ಯಾಕೆ ಹಬ್ಬಿಸ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಆಮೇಲೆ ಇರ್ಲಾರ್ದನ್ನೆಲ್ಲ ಯಾಕೆ ಹೇಳ್ತೀರಾ? ಬಡವರ ಕೆಲಸವನ್ನ ಕಿತ್ಕೊಳ್ತಾ ಇದ್ರೆ ಅಂತೇಳಿ ಎಲ್ಲಿ ಕಿತ್ಕೊಳ್ತಾ ಇದ್ದಾರೆ? 100ರಿಂದ 125 ದಿನಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಆದ್ರೆ 60 ದಿನದಲ್ಲಿ ಕೆಲಸ ಕೊಡಲ್ಲ ಅನ್ನೋದಿದೆಯಲ್ಲ, ನೋ, ರಾಂಗ್. ಅದು ರಾಂಗ್. ಯಾಕೆ ಅಂತಂದ್ರೆ ಅದೇ ತಪ್ಪು ಕಲ್ಪನೆ ಇರೋದು. ಸರ್ಕಾರಿ ಯೋಜನೆಗಳಿಗೆ ಮಾತ್ರ ಅವರನ್ನ ತಗೊಳ್ಳೋಂಗಿಲ್ಲ, ಅದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳಿರೋದು. ನಾನು ಓದ್ದೆ ಅದನ್ನ. 60 ದಿನಗಳು ಯಾಕೆ ಅಂತಂದ್ರೆ ಆ ಸಂದರ್ಭದಲ್ಲಿ ಪೀಕಿ ಬಂದಿರುತ್ತೆ ಎಲ್ಲ ಬೆಳೆಗಳು, ಅಲ್ಲಿ ಕೆಲಸ ಮಾಡಕ್ಕೆ ಯಾರು ಕಾರ್ಮಿಕರು ಸಿಗ್ತಾ ಇಲ್ಲ. ನೀವು ಇಲ್ಲಿ ಯೋಜನೆಗಳನ್ನ ಕಾಮಗಾರಿಗಳನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ರೈತರಿಗೆ ಸಿಗೋದಿಲ್ಲ, ಹಾಗಾಗಿ ಬೆಳೆ ನಷ್ಟ ಆಗುತ್ತೆ. ಅಲ್ಲಿ ಅವ್ರು ಹೋಗ್ಲಿ, 2 ತಿಂಗಳು ನಿಮ್ಮ ಕಾಮಗಾರಿಗಳು ನಿಲ್ಲಿಸಿ ಅಂತ ಸರ್ಕಾರ ಕೇಳಿರೋದು. ಇವ್ರಿಗೆ ಸಮಸ್ಯೆ ಆಗಿರೋದು ಗಾಂಧಿ ಅಂತ ತೆಗೆದಿದ್ದು ಹಳ್ಳಿಯಲ್ಲಿ ಗಾಂಧಿ ಹೊರಟೋಗ್ಬಿಡುತ್ತೆ. ಇನ್ನು 60-40 90-10 ಇದ್ದಿದ್ದನ್ನ 60-40ಕ್ಕೆ ತಂದಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ 1,500-2,000 ಕೋಟಿ ರೂಪಾಯಿ ಹೊರೆ ಬೀಳುತ್ತೆ ನಮಗೆ. ಎಲ್ಲಿಂದ ತರೋದಪ್ಪ? ಈಗಲೇ ಗ್ಯಾರಂಟಿಗಳು ಕೊಡೋಕ್ಕಾಗ್ತಿಲ್ಲ ಅನ್ನೋ ಟೆನ್ಷನ್ ಇರಬೇಕು ಅಂತ ನನಗೆ ಮೋಸ್ಟ್ಲಿ. ಹಳ್ಳಿಗಳಲ್ಲಿ ಗಾಂಧಿ 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 ಅಂತ ಇತ್ತು. ಗಾಂಧಿ ಹೊರಟೋಗ್ಬಿಟ್ರೆ ಗಾಂಧಿನೇ ಹೊರಟೋಗ್ಬಿಡುತ್ತಾ ಅಂತ ಲೆಕ್ಕಾಚಾರ ಇರಬೇಕೇನೋ ಮೋಸ್ಟ್ಲಿ. ಆ ಕನ್ಸರ್ನಲ್ಲಿ ಹೋರಾಟ ಮಾಡ್ತಾ ಇರಬೇಕು. ಇರಲಿ, ಮಾಡಲಿ.